ಡಿ ಕೆ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಬೋಸರಾಜ್ ಇರ್ಬೋದು, ಮತ್ತೆ ಅವ್ರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಎಲ್ಲರೂ ದುಡ್ಡು ಎಲ್ಲಿ ತರೋತಾರೆ, ಅದು ದುಡ್ಡಿನ ಮಾಡುವಂಥದ್ದು. ಗುತ್ತಿಗೆದಾರರು ಸಹಿತ ನಿಮ್ಮ ಮೇಲೆ ಎಚ್ಚರ ಆಗಬೇಕು. ಮತ್ತು ನಮಗೆ ಸಿಗ್ತದಂತೇಳೆಲ್ಲ ಬಾಯಿಗೆ ಹಾಕೊಳ್ಳೋಕ್ಕಿಂತಲೂ ಎಚ್ಚರಲ್ಲೇ ವ್ಯವಹಾರ ಮಾಡಿಕೊಂಡು ಬಗೆಹರಿಸ್ಬೇಕು. ಅಲ್ಲೇ ಬಗೆಹರಿಸಿ ಮುಗಿದು ಬಿಡ್ತೈತಿ, ಸಮಸ್ಯೆ ಆಗ್ತಿರಲಿಲ್ಲ. ಈ ಕೆಲಸ ಬಿಟ್ಟು ಬೇರೆ ಬೇಕಾದ ಮಾಡ್ಲಿಕ್ಕೆ ಸಾಧ್ಯ ಐತಿ. ನಿಮಗೆ ಮಾಡಿದ್ದೀರಿ, ಸಿಕ್ಕಾಕೊಂಡಿದ್ದೀರಿ. ಮತ್ತು ರಾಜಕಾರಣಿಗಳು ಭಾಳ ಬುದ್ಧಿವಂತರು, ಅವ್ರಿಗೆ ಗೊತ್ತದ ಭಾಳ ಇದು ಮಾಡಿದ್ರೆ ಪರ್ಸೆಂಟೇಜ್ ಹಿಂದಿನ ರೆಕಾರ್ಡ್ ತೆಗೆದು ಮಾಡಿ ಅವರು ಇವ್ರ ಮೇಲೆ ಹಾಕ್ತಾರೆ. ಬಿ ಜೆ ಪಿ ಅವರು ಮೇಲೆ ಇವ್ರು ಹಾಕ್ತಾರೆ. ಇಡೀ ಎಲ್ಲ ಅವರ ಜೆ ಡಿ ಎಸ್ ಇಲ್ಲರಿ, ಅವರು ಅದ ಪರಿಸ್ಥಿತಿ. ಅವರೂ ಇದೆ ದುಡ್ಡಿನ ಮೇಲೆ ವ್ಯವಹಾರ. ಪಾರ್ಟಿ ಫಂಡ್ ಎಲ್ಲಿದ್ದು ಬರ್ತೈತಿ, 2 ನಂಬರ್ದಿಂದ ಅನ್ನೋದು ಈಗಾಗಲೇ ಸದ್ಯದ ವಿಷಯ. ಏನೂ ಆಗಲಿ, ಪಾಪ 37,000 ಕೋಟಿ ರೂಪಾಯಿಗಳನ್ನು ಈಗ ಅವ್ರಿಗೆ ಕೊಡಬೇಕಾಗ್ಯದ. ಅದನ್ನು ಸಾಲ ಸಾಕಷ್ಟು ಮಾಡಿದರೆ, ಬಡ್ಡಿ ಸಾಕಷ್ಟು ಆಗ್ಯದ. ಆ ವಿಷಯ ಸರ್ಕಾರ ಏನಾದರೂ ಮಾಡಿ ಬಗೆಹರಿಸಬೇಕು ಅನ್ನೋದು ಈ ನಮ್ಮ ಗುತ್ತಿಗೆದಾರರ ಬೇಡಿಕೆ. ಇದಕ್ಕೆ ಬೆಂಬಲವಾಗಿ ನಮ್ಮ ಬಿ ಜೆ ಪಿಗೆ ಇವತ್ತು ನಿಲ್ತಾ ಇದ್ದಾರೆ. ಯಾಕಂದರೆ ಅವ್ರನ್ನ ಇಳಿಸಿದ್ದ ಈ ಗುತ್ತಿಗೆದಾರರು ಈಗ ಕಾಂಗ್ರೆಸ್ನ ಇಳಿಸ್ಬೇಕಾಗಿದ್ದಕ್ಕೆ ಅವ್ರನ್ನ ಉಪಯೋಗ ಮಾಡುವಂಥ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ನೋಡೋಣ ಯಾರಿದ್ರೆ ಗೆಲ್ತಾರೆ, ಯಾರು ಸೋಲ್ತಾರೆ. ಆದ್ರೆ ಇಲ್ಲೆಲ್ಲರೂ ಶುದ್ಧ ಹಸ್ತರಲ್ಲ, ಅವ್ಯವಹಾರಿಕರು. ವ್ಯವಹಾರ ಹೆಸರಲ್ಲಿ ಅವ್ಯವಹಾರ ಮಾಡುವಂಥವ್ರನ್ನ ಮಾತ್ರ ಶತಸಿದ್ಧ ಅಂತ ಹೇಳ್ತಾ, ಮತ್ತು ಈ ಗುತ್ತಿಗೆದಾರರಲ್ಲಿ ಆಗಿರ್ಬೋದು, ರಾಜಕಾರಣಿಗಳಲ್ಲಿ ಆಗಿರ್ಬೋದು, ಮತ್ತು ಇಂಜಿನಿಯರ್ಗಳಲ್ಲಿ ಆಗಿರ್ಬೋದು, ಪ್ರಾಮಾಣಿಕರು ಒಂದು 2-3 ಸಿಗ್ಬೋದಾ ನೋಡ್ಬೇಕು ಅದನ್ನು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H60 ನ್ಯೂಸ್ ಅರ್ಥದ ಸಿದ್ದರಾಮಯ್ಯ ಸತ್ಯ ಕೈಗಂಡಿ ವಂದನೆಗಳು.